ಹಲೋ ವಿದ್ಯಾರ್ಥಿಗಳೇ, ಈಗ ನಾವು 10ನೇ ತರಗತಿ ಗಣಿತ ಅದರಲ್ಲಿ ರಚನೆಗಳು 3ನೇ ಲೆಕ್ಕ ಏನದು ಬಿಡ್ಸೋಣ ನೋಡ್ರಿ. ಪ್ರಶ್ನೆ ಏನದು ಅಂದರೆ 5 ಸೆಂಟಿಮೀಟರ್ 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 5ನೇ 7ರಷ್ಟಿರುವಂತೆ ರಚಿಸಿ ಅಂತಾರೆ. ಈಗ ಅದಕ್ಕೇನು ಮಾಡೋಣ, ಒಂದು ರಫ್ ಡಯಾಗ್ರಾಮ್ ಹಾಕಿದ್ದೀನಿ, ABC ಒಂದು ರಫ್ ಡಯಾಗ್ರಾಮ್ ಹಾಕಿದ್ದೀನಿ. ಹಾಕಿ ಏನು ಮಾಡಿದ್ದೀನಿ, ಇಲ್ಲಿ 7 ಸೆಂಟಿಮೀಟರ್ 5 ಸೆಂಟಿಮೀಟರ್ 6 ಸೆಂಟಿಮೀಟರ್ ಒಂದು ತ್ರಿಭುಜ ರಚನೆ ಮಾಡೀನಿ. ರಚನೆ ಮಾಡಿ ಇದು ಏನು ಮಾಡಬೇಕು, ಇದನ್ನು ರಫ್ ಹಾಕಿನಿ. ಇದಕ್ಕೆ ಇನ್ನೊಂದು ತ್ರಿಭುಜ ರಚನೆ ಮಾಡಬೇಕು ಅನುರೂಪವಾಗಿರುವಂತೆ. ಎಷ್ಟು ಅನುಪಾತ ಅಂದರೆ 5ನೇ 7 ಅನುಪಾತದಲ್ಲಿ ಮಾಡಬೇಕು. ಹೀಗೆ ಮಾಡಬೇಕಾದ್ರೆ ನಾವು ಫಸ್ಟ್ ಏನು ಮಾಡಬೇಕಂತಂದ್ರೆ ಒಂದು ತ್ರಿಭುಜ ರಚನೆ ಮಾಡೋಣ. ತ್ರಿಭುಜ ರಚನೆ ಮಾಡೋಕೆ ನಾವೇನು ಮಾಡಬೇಕಂತಂದ್ರೆ ಒಂದು ಸ್ಕೇಲ್ ತೆಗೆದುಕೊಳ್ಳೋಣ. ಸ್ಕೇಲ್ ಸಹಾಯದಿಂದ ನಾವು ಒಂದು 7 ಸೆಂಟಿಮೀಟರ್ ರೇಖಾಖಂಡ ಅಥವಾ ಒಂದು ಬಾಹುವನ್ನು ರಚನೆ ಮಾಡೋಣ. 7 ಸೆಂಟಿಮೀಟರ್ ಯಾವುದಾದ್ರೂ ಒಂದು ಪೆನ್ನು ನೋಡ್ರಿ, ಇದಿರಲಿ. 7 ಸೆಂಟಿಮೀಟರ್ ಒಂದು ರೇಖಾಖಂಡ ಹೇಳಿದೆ ನಾನು. ಅದು ಇದಕ್ಕೆ ಹೆಸರು ಕೊಡೋಣ. ಏನಂತ ಹೆಸರು ಕೊಡೋಣ ಅಂದರೆ ಹೆಸರು ಇದಕ್ಕೆ ಬಿ, ಈ ಪಾಯಿಂಟ್ ಬಿ ಆಗಿರಲಿ, ಈ ಪಾಯಿಂಟ್ ಏನಾಗಿರಲಿ ಸಿ ಆಗಿರಲಿ. ಎಷ್ಟು ಸೆಂಟಿಮೀಟರ್ ಇದು? 7 ಸೆಂಟಿಮೀಟರ್ ಇದೆ. ಅದೇ ನೆಕ್ಸ್ಟ್ ನಮಗೇನು ಮಾಡಬೇಕಾದ್ರೆ ಕೈವಾರ ಮತ್ತು ಸ್ಕೇಲ್ ಸಹಾಯದಿಂದ ಎಷ್ಟು ಸೆಂಟಿಮೀಟರ್ ನಾವು ಅಂದರೆ 5 ಸೆಂಟಿಮೀಟರ್ ತ್ರಿಜ್ಯ ತೆಗೆದುಕೊಂಡು ಒಂದು ಕಂಸ ಮಾಡಬೇಕು. ಆಮೇಲೆ 6 ಸೆಂಟಿಮೀಟರ್ ತ್ರಿಜ್ಯ ತೆಗೆದುಕೊಂಡು ಇನ್ನೊಂದು ಕಂಸ ಮಾಡಬೇಕಾಗ್ಯದ ನೋಡ್ರಿ. ನಾವು 6 ಸೆಂಟಿಮೀಟರ್ ತ್ರಿಜ್ಯ ತೆಗೆದುಕೊಂಡು ಈಗ ನಾವೇನು ತೊಗೊಳ್ಬೇಕು, ನಾವು ಕೈವಾರನ ತೆಗೆದುಕೊಳ್ಬೇಕಾಗಿದೆ ನೋಡ್ರಿ. ಈಗ ಎಷ್ಟು ಮಾಡಿದ ನಂತರ ಈಗ ಕೈವಾರ ತೆಗೆದುಕೊಂಡು 5 ಸೆಂಟಿಮೀಟರ್ ಒಂದು ತ್ರಿಜ್ಯ ತೆಗೆದುಕೊಳ್ಳೋಣ ನೋಡ್ರಿ. ಕೈವಾರ ಎಲ್ಲಿದೆ? ಎಷ್ಟು ಸೆಂಟಿಮೀಟರ್ ತಗೋಬೇಕಂದ್ರೆ 0ರಿಂದ 5 ತನಕ ಹಿಗ್ಗಿಸ್ಬೇಕು ನೋಡಿ. ಹೆಚ್ಚಾಗಿದೆ ಸ್ವಲ್ಪ, 0.5. ಮತ್ತು 0ರಿಂದ 5 ತನಕ ಹಿಗ್ಗಿಸಿ ಈಗ ಎಲ್ಲಿ ನಾವು ಕೊನೆ ಮಾಡಬೇಕಂತಂದರೆ ಇಲ್ಲಿ ಕೇಂದ್ರ ಮಾಡಬೇಕು. ಸೂಜಿ ಇಲ್ಲಿಟ್ಟು ಒಂದು ನಾವು ಏನು ಮಾಡಬೇಕಾದ್ರೆ ಕಂಸ ಹಿಡಿಯೋಣ. ಈ ರೀತಿ ಒಂದು ಕಂಸ ಹೇಳಿದೆ. ನೆಕ್ಸ್ಟ್ ಏನು ಮಾಡಬೇಕಾಗಿದೆ, ಇದು 6 ಸೆಂಟಿಮೀಟರ್ದಲ್ಲಿ ಈ ಸೈಡು 6 ಸೆಂಟಿಮೀಟರ್ ಅಂದರೆ 0ರಿಂದ 6ರವರೆಗೆ ಹಿಗ್ಗಿಸ್ಬೇಕು ನೋಡಿರಿ. 0ರಿಂದ 6 ತನಕ ಹಿಗ್ಗಿಸಿ ಈಗ ಎಲ್ಲಿ ಕೇಂದ್ರ ಮಾಡಬೇಕಂದ್ರೆ ನಾವು ಸಿಯಲ್ಲಿ ಕೇಂದ್ರ ಮಾಡಬೇಕು. ಇಲ್ಲಿ ಸಿ ಪಾಯಿಂಟಲ್ಲಿ ಕೇಂದ್ರ ಮಾಡಿ ಈ ಎರಡು ಕಂಸಗಳು ಕೂಡುವ ಹಾಗೆ ಒಂದು ರೇಖೆಯನ್ನು ಎಳಿಬೇಕು ನೋಡಿ. ಈ ರೀತಿ ನಾವೊಂದು 2 ಕಂಸಗಳು ಕೂಡಿದು ಇಲ್ಲಿ ಕಂಸ ಕೂಡಿದವಲ್ಲ, ಅದಕ್ಕೆ ಹೆಸರು ಏನು ಕೊಡೋಣ ಅಂದರೆ ಎ ಅಂತ ಹೆಸರು ಕೊಡೋಣ. ಇಲ್ಲಿ ಈ ಪಾಯಿಂಟಿಗೆ ನಾವು ಏನು ಕೊಡೋಣ, ಎ ಅಂತ ಕೊಡೋಣ ಹೆಸರು. ನೆಕ್ಸ್ಟ್ ನಾವೇನು ಮಾಡಬೇಕಾದ್ರೆ ಈ ಎ ಬಿ ಮತ್ತು ಬಿ ಸಿ ಸ್ಕೇಲ್ ಸಹಾಯದಿಂದ ನಾವು ಕರೆಕ್ಟಾಗಿ ಜೋಡಿಸ್ಬೇಕು ನೋಡ್ರಿ. ಕರೆಕ್ಟ್ ಸ್ಕೇಲ್ ಹಿಡ್ಕೊಂಡು 2 ಪಾಯಿಂಟನ್ನು ಜೋಡಿಸ್ಬಿಡ್ಬೇಕು. ಯಾವುದಾದಂದ್ರೆ ಈ ಪಾಯಿಂಟ್ ಎ ಪಾಯಿಂಟ್ ಹಿಡಿದುಕೊಂಡು ಈ ಬಿ ಪಾಯಿಂಟಿಗೆ ಜೋಡಿಸ್ಬೇಕು ಕರೆಕ್ಟಾಗಿ. ನೆಕ್ಸ್ಟ್ ಎ ಪಾಯಿಂಟ್ ಹಿಡಿದುಕೊಂಡು ಈ ರೀತಿ ಸಿ ಪಾಯಿಂಟಿಗೆ ಜೋಡಿಸ್ಬೇಕು. ಈಗ ನಮಗೇನಾಯ್ತು, ಇದು ತ್ರಿಭುಜ ಆಯಿತು. ಈ ತ್ರಿಭುಜಕ್ಕೆ ನಾವು ಏನು ಮಾಡಬೇಕಾಗ್ಯದ, ಇನ್ನೊಂದು ಸಮರೂಪವಾಗಿರುವಂತೆ ಮತ್ತೊಂದು ತ್ರಿಭುಜವನ್ನು ರಚನೆ ಮಾಡಬೇಕಾಗ್ಯದ ನೋಡ್ರಿ. ಸಮರೂಪವಾಗಿರುವಂತೆ ಮತ್ತೊಂದು ತ್ರಿಭುಜವನ್ನು ರಚನೆ ಮಾಡಬೇಕಾಗ್ಯದ. ಹೇಗಿದ್ದಾಗ ಏನು ಮಾಡೋಣ ಅಂದರೆ ಇಲ್ಲಿ ಬಿ ಅಥವಾ ಶಿಯಲ್ಲಿ ಲಘುಕೋನ ಉಂಟಾಗುವಂತೆ ಒಂದು ನಾವು ರೇಖೆಯನ್ನು ಎಳೆಯಬೇಕಾಗ್ತದೆ. ಬಿಯಲ್ಲಿ ಮತ್ತು ಸಿಯಲ್ಲಿ ಸ್ವಲ್ಪ ಜಾಗ ಬೇಕಾದ್ರೆ ಸ್ವಲ್ಪ ಮೇಲೆ ತಗೊಳ್ಳೋಣ. ಇಲ್ಲಿ ಇಷ್ಟರಲ್ಲಿ ಇಲ್ಲಿ ಬಿ ಅಥವಾ ಸಿ ಲಘುಕೋನ ಉಂಟಾಗುವಂತೆ ನಾವು ಏನು ಎಳಿಬೇಕು ಅನ್ನೋದು ಕಿರಣನ ರಚನೆ ಮಾಡೋಣ. ಇಲ್ಲಿ ಬಿ ಅಥವಾ ಸಿಯಲ್ಲಿ ಲಘುಕೋನ ಅಂದರೆ 90ಕ್ಕಿಂತ ಕಡಿಮೆ ಇರುವ ಹಾಗೆ ಈ ರೀತಿ ಒಂದು ನಾವು ಇದು ಬಿ ಆಗಿರಲಿ, ಇದೇನು ಎಕ್ಸ್ ಆಗಿರಲಿ, ಬಿ ಎಕ್ಸ್ ರೇಖೆ ಅಂತ ಆಗಿರಲಿ. ಈಗ ನಾವೇನು ಮಾಡಬೇಕಾಗಿದೆ, ಪ್ರಶ್ನೆಯಲ್ಲಿ ಏನು ಕೊಟ್ಟಾರ ಅಂತಂದ್ರೆ ಎಷ್ಟು ಭಾಗ ಹೇಳಿರೋದು 7ನೇ 5 ಅಂತಂತಾರೆ. ಅದರಿಂದ ಈಗ ನಾವು ಸ್ಕೇಲ್ ಕೈವಾರ ತೆಗೆದುಕೊಂಡು ನಿಮಗೆ ಅನುಕೂಲಕರ ತ್ರಿಜ್ಯ ತೆಗೆದುಕೊಂಡು ಎಷ್ಟಾದರೂ ತೆಗೆದುಕೊಂಡು 7 ಸಮಭಾಗಗಳನ್ನಾಗಿ ಮಾಡಬೇಕು. ಸಮಭಾಗ ಅಂದರೆ ಒಂದು ಸಲ ಕೈವಾರ ತೊಗೊಂಡಿದ್ದು ಅಳತೆಯನ್ನು ಚೇಂಜ್ ಮಾಡಿದ ಹಾಗೆ 7 ಈಕ್ವಲ್ ಪಾರ್ಟ್ಸ್ 7 ಸಮಭಾಗವನ್ನು ಮಾಡಬೇಕಾಗಿದೆ. ಫಸ್ಟ್ ಎಲ್ಲಿ ಇಡ್ತೀನಿ, ಇದು ಎಷ್ಟಾದರೂ ತೊಗೋಬೋದು ನೀವು, ಎಷ್ಟು ಅನುಕೂಲಕರ ತ್ರಿಜ್ಯ ಎಷ್ಟು ಬೇಕಾದ್ರೂ ತೆಗೆದು ಇಲ್ಲಿ ನೋಡಬೇಕು. ಈ ಪ್ರಶ್ನೆಯಲ್ಲಿ ಏನು ಕೊಟ್ಟಾರ, ಪ್ರಶ್ನೆಯಲ್ಲಿ ಏನೇ ಕೊಟ್ಟರು ಅದು ದೊಡ್ಡದು ಯಾವುದು ನಮ್ಗೆ 7 ಅನುಪಾತ 5 ಕೊಟ್ಟಾರ. ಇದರಲ್ಲಿ 7 ದೊಡ್ಡದಾಗ್ತದೆ. ಅದರಿಂದ 7 ನಾವು ಸಮಭಾಗವನ್ನು ಮಾಡಬೇಕಾಗಿದೆ. 7 ಸಮಭಾಗ ಮಾಡಬೇಕಂತಂದ್ರೆ ನಾವು ಪ್ರತಿಯೊಂದು ಇಲ್ಲೆರಡು ಈಗ ಏನು ಮಾಡಬೇಕು, ಈಗ ಈ ರೀತಿ ಕಟ್ ಆಗುವಾಗ ನೋಡ್ಕೋಬೇಕು. ಒಂದು ಸಮಭಾಗ ಆಯಿತು, 2 ಎಲ್ಲಿ ಕೂಡ್ಯಾವ ಅಲ್ಲಿ 2 ಸಮಭಾಗ ಆಯಿತು. ನೆಕ್ಸ್ಟು
3 ಸಮಭಾಗ ಆಯಿತು. ಎಲ್ಲಿ ಕೂಡ್ಯಾವ ಅಲ್ಲಿ ಇಡಬೇಕು. 3 ಸಮಭಾಗ ಆಯಿತು. ಇದೇ ರೀತಿ 7 ಸಮಭಾಗಗಳನ್ನು ನಾವು ಮಾಡಬೇಕಾಗಿದೆ ನೋಡಿರಿ. 3 ಸಮಭಾಗ ಇತ್ತು, ಹೌದಾ. 7 ಸಮಭಾಗ ಮಾಡಿದ್ದೀನಿ, ಹೆಸರು ಕೊಟ್ಟಿದ್ದೀನಿ. B1, B2, ಈ ಪಾಯಿಂಟ್ B3, ಈ ಪಾಯಿಂಟ್ B4, B5, B6, B7 ಅಂತೇಳಿ ಈ ರೀತಿ ಪಾಯಿಂಟನ್ನು ಗುರುತಿಸಿದ್ದೀನಿ. ಪಾಯಿಂಟ್ ಗುರುತಿಸಿದ ಮೇಲೆ ನಾವು ಏನು ಮಾಡಬೇಕಂತಂದ್ರೆ, ಯಾವಾಗ ನಾವು ಛೇದನೆಗೆ ಇದ್ದಿದ್ದು, ಛೇದ ಅಂದರೆ ಇಲ್ಲ 5 ಇದೆ ನೋಡಿರಿ, 7 ಅಂಶ ಆಯಿತು, ಛೇದ 5 ಆಯಿತು. ಇದನ್ನು ಇಲ್ಲಿ ನಾವು ಜೋಡಿಸ್ಬೇಕಂತಂದ್ರೆ ನಾವು ಸೀದಾ ಡೈರೆಕ್ಟ್ ಸಿಗೆ ಜೋಡಿಸ್ಬೇಕಂತಂದ್ರೆ ಛೇದನೆಗೆ ಇದ್ದಿದ್ದು 5 ಅಲ್ಲ, 5 ಈ ಪಾಯಿಂಟಿಂದ ಕರೆಕ್ಟ್ ಸ್ಕೇಲ್ ಹಿಡಿದುಕೊಂಡು ನಾವು ಎಲ್ಲಿ ಜೋಡಿಸ್ಬೇಕಂತಂದ್ರೆ ಕರೆಕ್ಟ್ ಸ್ಕೇಲ್ ಹಿಡಿದುಕೊಂಡು 2 ಪಾಯಿಂಟ್ ತೆಗೆದುಕೊಂಡು ನಾವು ಎಲ್ಲಿ ಇಡಬೇಕಂದ್ರೆ 5ರಿಂದ ಈ ಪಾಯಿಂಟಿಂದ ಸಿ ಪಾಯಿಂಟಿಗೆ ನಾವು ಜೋಡಿಸ್ಬೇಕು. ಒಂದು ರೇಖೆ ಜೋಡಿಸ್ತೀವಿ. ಈಗ ಇದಕ್ಕೆ ನಾವು ಇನ್ನೊಂದು ಸಮಾನಾಂತರ ರೇಖೆ ಹಾಕಬೇಕು. ಎಲ್ಲಿ ಹಾಕ್ಬೇಕಂತಂದ್ರೆ ಅದು 7, ಈ 5 ಮತ್ತು 7 ಕೊಟ್ಟಾರಲ್ಲ, 7ನೇ 5 ಅಂತ 5ನೇ 7. ಈಗ ನಾವು ಇಲ್ಲಿ 5 ತೊಗೊಂಡು ಈಗ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಂದ್ರೆ ಒಂದು ಸಮಾನಾಂತರ ರೇಖೆ ಎಳಿಬೇಕಾಗ್ಯದ. ಈ ಸಮಾನಾಂತರ ರೇಖೆ ಎಳಿಬೇಕಂತಂದ್ರೆ ನಾವು ಅನುರೂಪ ಕೋನಗಳು ಸಮವಾಗಿರ್ಬೇಕಂತ ಗೊತ್ತದ ನಮಗೆ. ಅದಕ್ಕೆ ಏನು ಮಾಡ್ಬೇಕು, ನಾವು ಇಲ್ಲಿ ಒಂದು ಸಮರೂಪ ಕೋನ ಮಾಡೋಣ. ಎಲ್ಲಿ ಅಂತಂದ್ರೆ ಎಲ್ಲಿ ಇಡ್ತೀನಿ ನಾ ಅಂದರೆ ಈಗ ಸೂಜಿ ಇಲ್ಲಿ ಇಡ್ತೀನಿ 5ರಲ್ಲಿ. ಇದು ಎಷ್ಟಾದರೂ ನಿಮ್ಗೆ ಅನುಕೂಲತೆ ಎಷ್ಟು ಬೇಕಾದ್ರೂ ತೆಗೆದುಬೋದು. ತೆಗೆದುಕೊಂಡು ಇಲ್ಲೊಂದು ಈ ರೀತಿ ಕಂಸ ಆಗ್ಬೇಕು. ಈ ರೀತಿ ಮೇಲೆ ಮತ್ತು 2 ಲೈನಿಗೆ ನಾವು ಕಟ್ಟಾಗಂಗೆ ಈ ರೀತಿ ಒಂದು ನಾವು ಕೋನ ರಚನೆ ಮಾಡ್ಕೋಬೇಕು. ನೆಕ್ಸ್ಟ್ ಇದಷ್ಟಕ್ಕೆ ಚೇಂಜ್ ಮಾಡಲಾರ್ದಂಗೆ ಎಲ್ಲಿ ಇಡಬೇಕಂದ್ರೆ ಈಗ ನಾವು 7ರಲ್ಲಿ ಸೂಜಿ ಇಡಬೇಕು. ಇದ್ರದ್ದು ಕೈವಾರ ಸೂಜಿ 7ರಲ್ಲಿ ಇಟ್ಟು ಇನ್ನೊಂದು ಇದು ಚೇಂಜ್ ಮಾಡಲಾರ್ದಂಗೆ ಇನ್ನೊಂದು ನಾವು ಕಂಸ ಈ ರೀತಿ ಎಳಿಬೇಕು. ಹೌದಾ. ಈ ರೀತಿ ನಾವು ಕಂಸ ಎಳಿಬೇಕು. ಇಳಿದು ನಾವು ಈಗ ಏನು ಮಾಡಬೇಕು ಅಂತಂದ್ರೆ ಇದೇನು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇವೆರಡು ಈ ಪಾಯಿಂಟ್ ಏನದ ಸೂಜಿದು ಪೆನ್ಸಿಲ್ ಈ ರೀತಿ ಬರುವಾಗೆ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಿ ಇಡಬೇಕಂದ್ರೆ ಈ ಕಂಸ ಎಲ್ಲಿ ಕೂಡಿದಲ್ಲ ಅಲ್ಲಿಟ್ಟು ಈ ರೀತಿ ಇನ್ನೊಂದು ಕಂಸ ನಾವು ರಚನೆ ಮಾಡ್ಕೋಬೇಕು. ಇಷ್ಟಾದಮೇಲೆ ನಾವು ಈ ಪಾಯಿಂಟಿಂದ ಈ B7 ಪಾಯಿಂಟು ಈ ಪಾಯಿಂಟ್ ಹಿಡ್ಕೊಂಡು ನಾವು ಕರೆಕ್ಟ್ ಸ್ಕೇಲ್ ಹಿಡಿದುಕೊಂಡು ಇನ್ನೊಂದು ಪಾಯಿಂಟನ್ನು ನಾವು ರಚನೆ ಮಾಡಬೇಕು. ನೋಡಿರಿ, ಇಲ್ಲಿ ಹಿಡ್ಕೊಂಡು ಕರೆಕ್ಟ್ ಸ್ಕೇಲ್ ಹಿಡಿದುಕೊಂಡು ಈ ರೀತಿ ನಾವು ಒಂದು ಲೈನ್ ಹಾಕ್ಬೇಕು. ಹೌದಾ. ಈಗ ನಮ್ಗೆ ಈ ಲೈನಿಗೆ ಇದು ಟಚ್ ಆಗಲಾಗ್ಯದ. ಅದು ಏನು ಮಾಡ್ಬೇಕು, ನಾವು ಇನ್ನೂ ಸ್ವಲ್ಪ ಇದಕ್ಕೆ ಈ ಲೈನ್ ಮೊದಲಿನ ಲೈನ್ ಏನು ಮಾಡಬೇಕಾಗ್ಯದ, ನಾವು ಎಕ್ಸ್ಟೆಂಡ್ ಮಾಡಬೇಕು. ನಾವು ಸ್ವಲ್ಪ ಉದ್ದ ಮಾಡ್ಬೇಕು ನೋಡಿರಿ. ಈ ರೀತಿ ನಾವು ಉದ್ದ ಮಾಡಿದೆ ಇವೆರಡು ಕೂಡುವಾಗ. ಇವೆರಡು ಎಲ್ಲಿ ಕೂಡ್ಯಾವ ಇದಕ್ಕೊಂದು ಹೆಸರು ಕೊಡೋಣ. ಇದು ಸಿ ಇದೆ ಅಂದರೆ ಇದೇನಾಗಿರಲಿ ಶಿ ಡ್ಯಾಶ್ ಅಂತ ಆಗಿರಲಿ, ಏನಾಗಿರಲಿ ಶಿ ಡ್ಯಾಶ್. ಈ ಪಾಯಿಂಟ್ ಏನಾಗಿರಲಿ ಶಿ ಡ್ಯಾಶ್ ಅಂತ ಆಗಿರಲಿ. ಹೌದಾ. ಸಿ ಡ್ಯಾಶ್ ಆಗಿರಲಿ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಸಿ ಡ್ಯಾಶ್ ಅಂತ ಹಾಕೋಣ. ಸಿ ಡ್ಯಾಶ್ ಈ ಪಾಯಿಂಟ್ ಸಿ ಡ್ಯಾಶ್ ಆಗಿರಲಿ. ನೆಕ್ಸ್ಟ್ ನಾವು ಏನು ಮಾಡಬೇಕಾಗಿದೆ, ಈಗ ಎ ಸಿ ರೇಖೆಗೆ ಇನ್ನೊಂದು ಸಮಾನಾಂತರ ರೇಖೆ ಇಲ್ಲಿ ರಚನೆ ಮಾಡಬೇಕಾಗ್ಯದ. ಅದಕ್ಕೆ ನಾವೇನು ಮಾಡಬೇಕು, ಈಗ ಮತ್ತೆ ನಾವು ಕೈವಾರ ತೆಗೆದುಕೊಂಡು ಎಷ್ಟಾದರೂ ನಿಮ್ಮ ಅನುಕೂಲಕರ ತ್ರಿಜ್ಯ ತೆಗೆದುಕೊಂಡು ಎಷ್ಟಾದರೂ ಇಟ್ಟು ಎಲ್ಲಿ ಮಾಡಬೇಕಾಗಿದೆ ಅಂದರೆ ಸಿ ಯಲ್ಲಿ ಕೇಂದ್ರ ಮಾಡಿ ಇನ್ನೂ ಒಂದು ಏನು ಹೇಳಬೇಕಾಗಿದೆ ಅಂದರೆ ಈ ರೀತಿ ಕೋನ ರಚನೆ ಮಾಡ್ಕೋಬೇಕಾಗಿದೆ ನಾವು. ಹೌದಾ. ಈ ರೀತಿ ನಾವು ಕೋನ ರಚನೆ ಮಾಡ್ಕೊಂಡೀವಿ. ಇವೆರಡು ಪಾಯಿಂಟ್ ಈ ಲೈನಿಗೆ ಟಚ್ ಆಗಬೇಕು. ನೆಕ್ಸ್ಟ್ ಎಲ್ಲಿ ಇಡ್ತೀನಿ ನಾನು ಅಂದರೆ ಇದು ಎಲ್ಲಿ ರಚನೆ ಮಾಡಬೇಕು, ಏನೋ ಒಂದು ಸಿ ಡ್ಯಾಶಲ್ಲಿ ಮಾಡಬೇಕಾಗ್ಯದ. ಇಷ್ಟೇ ಚೇಂಜ್ ಮಾಡಲಾರ್ದಾಗೆ ಈ ರೀತಿ ಇನ್ನೊಂದು ನಾನು ಕಂಸ ಹೇಳ್ತೀನಿ. ಅದು 2 ಲೈನಿಗೆ ಟಚ್ ಆಗೋಗಿರಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇವೆರಡು ಅಡ್ಜಸ್ಟ್ ಮಾಡಬೇಕು. ಅಡ್ಜಸ್ಟ್ ಅಂದರೆ ಒಂದು ಕೈವಾರದು ಇನ್ನೊಂದು ಸೂಜಿದು ಇಡಬೇಕು. ಈ ರೀತಿ ತೆಗೆದುಕೊಂಡು ಇಲ್ಲಿಟ್ಟು ಈಗೇನು ಮಾಡಬೇಕು, ಎಲ್ಲಿ ಇದನ್ನು ಕಟ್ಟಾಗದಲ್ಲ ಅಲ್ಲಿ ನಾವು ಕೇಂದ್ರ ಮಾಡಿ ಇನ್ನೂ ಒಂದು ಈ ರೀತಿ ಕಂಸಗಳನ್ನು ಮಾಡಬೇಕು ನಾವು. ಹೌದಾ. ಈಗ ಮತ್ತೆ ನಾವು ಏನು ಮಾಡಬೇಕು, ಸ್ಕೇಲ್ ತೆಗೆದುಕೊಂಡು ಇದು ಎ ಬಿ ಲೈನನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ. ಈಗ ನೋಡಿರಿ, ಈ ಸಿ ಪಾಯಿಂಟ್ ಇಟ್ಕೊಂಡು ಈ ಪಾಯಿಂಟ್ ಇಟ್ಕೊಂಡು ನಾವೊಂದು ಈ ರೀತಿ ರೇಖೆಯನ್ನು ಎಳಿಬೇಕು. ಕೂಡಲಿಲ್ಲ ಅಂದರೆ ನಾವೇನು ಮಾಡಬೇಕಂದ್ರೆ ಅದು ಎ ಬಿ ಲೈನನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು. ಈಗೇನು ಮಾಡೋಣ, ಈ ಎ ಬಿ ಲೈನನ್ನು ಸ್ವಲ್ಪ ಏನು ಮಾಡ್ತೀನಿ ನಾನು ಎಕ್ಸ್ಟೆಂಡ್ ಮಾಡ್ತೀನಿ ನೋಡ್ರಿ. ಈ ರೀತಿ ಎರಡೂ ಕೂಡುವಾಗೆ
ಈ ರೀತಿ ಇವೆರಡು ಇರಬೇಕು, ಕೂಡ್ಕೊಳ್ಬೇಕು. ಇಷ್ಟಾದರೆ ಇದಕ್ಕೆ ಈ ಪಾಯಿಂಟ್ ಎ ಇದೆ ಅಂದರೆ ಈ ಪಾಯಿಂಟ್ ಏನಾಗಿರಲಿ ಎ ಡ್ಯಾಶ್ ಅಂತ ಆಗಿರಲಿ. ಅಲ್ಲ ಇಷ್ಟೇ ನೋಡಿರಿ, ಇದಿಷ್ಟಾದರೆ ಇಲ್ಲಿಗೆ ಇದು ಲೆಕ್ಕ ಮುಗೀತದೆ. ಅದರಿಂದ ಇದು ಬರೀಬೇಕು ಏನು ಅಂತಂದರೆ ತ್ರಿಭುಜ. ಫಸ್ಟ್ ತ್ರಿಭುಜ ನಾವು ಎ ಬಿ ಸಿ ತ್ರಿಭುಜ ಎ ಬಿ ಸಿ ಸಮರೂಪ ಯಾವುದು ಅಂತಂದ್ರೆ ತ್ರಿಭುಜ, ದೊಡ್ಡ ತ್ರಿಭುಜ ನೋಡಿರಿ ಎ ಡ್ಯಾಶ್ ಬಿ ಸಿ ಡ್ಯಾಶ್, ಇದು ತ್ರಿಭುಜಕ್ಕೆ ಸಮರೂಪ ಅದ. ಇಷ್ಟು ಬರೆದ್ರೆ ಸಾಕಂತು.